ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಪರಂಪರೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಕನಸಿನಲ್ಲಿ ಪೊರಕೆಗಳು ಕಾಣಿಸಿದರೆ ಅದರ ಅರ್ಥ ಏನು? ಅದು ಒಳ್ಳೆಯದ ಅಥವಾ ಕೆಟ್ಟದ್ದ ಎಂದು ಈ ವಿಡಿಯೋದಲ್ಲಿ ತಿಳಿಯೋಣ. ಯಾರು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಕೊನೆಯಲ್ಲಿ ಒಂದೇ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ದಯವಿಟ್ಟು ಮರಿಬೇಡಿ. ನಾವು ಪ್ರತಿದಿನ ನಿದ್ದೆ ಮಾಡುವಾಗ ಹಲವಾರು ಕನಸುಗಳನ್ನು ನೋಡುತ್ತೇವೆ. ಕೆಲವು ಕನಸುಗಳು ನಮಗೆ ಸಂತೋಷ ಕೊಡುತ್ತವೆ, ಇನ್ನೂ ಕೆಲವು ಕನಸುಗಳು ನಮಗೆ ಭಯ ಹುಟ್ಟಿಸುತ್ತವೆ. ಅದರಲ್ಲೂ ವಿಶೇಷವಾಗಿ ಪೊರಕೆಗಳು ಅಥವಾ ಭಯಾನಕ ದೃಶ್ಯಗಳು ಕಾಣಿಸಿದರೆ ನಮ್ಮ ಮನಸ್ಸಿನಲ್ಲಿ ಆತಂಕ ಶುರುವಾಗುತ್ತದೆ. ಕನಸುಗಳು ನಮ್ಮ ಮನಸ್ಸಿನ ಪ್ರತಿಬಿಂಬ ಎಂದು ಹೇಳಲಾಗುತ್ತದೆ. ನಾವು ದಿನಪೂರ್ತಿ ಯೋಚಿಸುವ ವಿಷಯಗಳು, ನಮ್ಮ ಮನಸ್ಸಿನ ಒತ್ತಡಗಳು, ನಮ್ಮ ಭಯಗಳು ಇವೆಲ್ಲವೂ ಕನಸಿನ ರೂಪದಲ್ಲಿ ಕಾಣಿಸುತ್ತವೆ. ಪೊರಕೆಗಳು ಕಾಣಿಸುವ ಕನಸುಗಳ ಬಗ್ಗೆ ಜನರಲ್ಲಿ ಹಲವಾರು ನಂಬಿಕೆಗಳಿವೆ. ಕೆಲವರು ಇದನ್ನು ಅಪಶಕುನ ಎಂದು ಭಾವಿಸುತ್ತಾರೆ, ಇನ್ನು ಕೆಲವರು ಇದನ್ನು ದೇವರ ಸೂಚನೆ ಎಂದುಕೊಳ್ಳುತ್ತಾರೆ. ಆದರೆ ನಿಜವಾಗಿ ನೋಡಿದ್ದಾದರೆ ಇದು ನಮ್ಮ ಮನಸ್ಸಿನ ಸ್ಥಿತಿಗೆ ಸಂಬಂಧಿಸಿದೆ. ನೀವು ಹೆಚ್ಚು ಭಯ, ಆತಂಕ ಅಥವಾ ಒತ್ತಡದಲ್ಲಿದ್ದರೆ ಇಂತಹ ಭಯಾನಕ ಕನಸುಗಳು ಬರುತ್ತವೆ. ನಿಮ್ಮ ಮನಸ್ಸು ನೆಮ್ಮದಿಯಾಗಿಲ್ಲ ಅನ್ನೋದು ಇದರ ಅರ್ಥ. ಹಾಗಾಗಿ ಇದು ಯಾವಾಗಲೂ ಕೆಟ್ಟ ಸೂಚನೆ ಅಂತ ಅಲ್ಲ, ಇದು ನಿಮ್ಮ ಮನಸ್ಸಿನ ಸಂದೇಶ. ಕೆಲವೊಮ್ಮೆ ಪೊರಕೆಗಳು ಕನಸಿನಲ್ಲಿ ಬರುವುದು ನಿಮ್ಮ ಜೀವನದಲ್ಲಿ ಏನಾದರೂ ಬದಲಾವಣೆ ಆಗಲಿದೆ ಎಂಬ ಸೂಚನೆ ಆಗಿರಬಹುದು. ನೀವು ಯಾವುದೋ ಸಮಸ್ಯೆಯಿಂದ ಓಡಿ ಹೋಗಲು ಪ್ರಯತ್ನಿಸುತ್ತಿದ್ದೀರಾ ಅಥವಾ ನಿಮ್ಮೊಳಗಿನ ಭಯವನ್ನು ಮರೆಮಾಚುತ್ತಿದ್ದೀರಾ, ಅದನ್ನು ನಿಮ್ಮ ಮನಸ್ಸು ನಿಮಗೆ ತೋರಿಸುತ್ತದೆ. ಇನ್ನು ಕೆಲವರು ಹೇಳುವಂತೆ ಇಂತಹ ಕನಸುಗಳು ಪೂರ್ವಜರ ಅಥವಾ ಆತ್ಮಗಳ ಸೂಚನೆ ಅಂತಲೂ ನಂಬಿಕೆ ಇದೆ. ಆದರೆ ಇದಕ್ಕೆ ವೈಜ್ಞಾನಿಕ ಸಾಕ್ಷಿ ಇಲ್ಲ. ಆದ್ದರಿಂದ ನಾವು ಇದನ್ನು ಭಯಪಡುವುದಕ್ಕಿಂತ ಅರ್ಥ ಮಾಡಿಕೊಳ್ಳುವುದು ಮುಖ್ಯ. ನೀವು ಇಂತಹ ಕನಸುಗಳನ್ನು ಆಗಾಗ ನೋಡುತ್ತಿದ್ದರೆ ಮೊದಲು ನಿಮ್ಮ ದಿನಚರಿಯನ್ನು ಪರಿಶೀಲಿಸಿ. ನೀವು ಹೆಚ್ಚು ಒತ್ತಡದಲ್ಲಿ ಇದ್ದೀರಾ ಅಥವಾ ರಾತ್ರಿ ಸರಿಯಾಗಿ ನಿದ್ದೆ ಮಾಡುತ್ತಿಲ್ಲವಾ? ಇವು ಪ್ರಮುಖ ಕಾರಣಗಳು ಆಗಿರಬಹುದು. ನಿದ್ದೆ ಮಾಡುವ ಮುನ್ನ ಮೊಬೈಲ್ ಬಳಕೆ ಕಡಿಮೆ ಮಾಡಿ. ಭಯಾನಕ ವಿಡಿಯೋಗಳು ಅಥವಾ ಸಿನಿಮಾ ನೋಡಬೇಡಿ. ಮನಸ್ಸಿಗೆ ಶಾಂತಿ ಕೊಡುವ ಸಂಗೀತ ಕೇಳಿ ಅಥವಾ ಧ್ಯಾನ ಮಾಡಿ. ಇವು ನಿಮ್ಮ ಕನಸುಗಳನ್ನು ಸುಧಾರಿಸುತ್ತದೆ. ನಮ್ಮ ಹಿರಿಯರು ಹೇಳುವಂತೆ ರಾತ್ರಿ ದೇವರ ನಾಮಸ್ಮರಣೆ ಮಾಡುವುದು ಒಂದು ಒಳ್ಳೆಯ ಅಭ್ಯಾಸ. ಇದು ಮನಸ್ಸಿಗೆ ಧೈರ್ಯ ಕೊಡುತ್ತದೆ ಮತ್ತು ಭಯಾನಕ ಕನಸುಗಳನ್ನು ಕಡಿಮೆ ಮಾಡುತ್ತದೆ. ಹಾಗೆಯೇ ಹೃದಯದಲ್ಲಿ ಭಯ ಇಟ್ಟುಕೊಳ್ಳಬೇಡಿ. ಕನಸು ಎಂದರೆ ಅದು ನಿಜವಲ್ಲ, ಅದು ಕೇವಲ ನಿಮ್ಮ ಮನಸ್ಸಿನ ಆಟ. ನೀವು ಧೈರ್ಯದಿಂದ ಇದ್ದರೆ ಯಾವ ಕನಸು ನಿಮಗೆ ಹಾನಿ ಮಾಡುವುದಿಲ್ಲ. ಕೆಲವರು ಈ ಕನಸುಗಳನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡು ಜೀವನದಲ್ಲಿ ಭಯಪಟ್ಟು ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಾರೆ. ಇದು ತಪ್ಪು. ನಾವು ನಮ್ಮ ಬುದ್ಧಿಯನ್ನು ಬಳಸಬೇಕು ಮತ್ತು ನಿಜ ಜೀವನದಲ್ಲಿ ಧೈರ್ಯದಿಂದ ಮುಂದೆ ಸಾಗಬೇಕು. ಒಟ್ಟಿನಲ್ಲಿ ಹೇಳುವುದಾದರೆ ಪೊರಕೆಗಳು ಕನಸಿನಲ್ಲಿ ಕಾಣಿಸುವುದು ಸಾಮಾನ್ಯ. ಅದು ಯಾವಾಗಲೂ ಕೆಟ್ಟದನ್ನೇ ಸೂಚಿಸುವುದಿಲ್ಲ. ಇದು ನಿಮ್ಮ ಮನಸ್ಸಿನ ಸ್ಥಿತಿಯ ಸೂಚನೆ. ಅದನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಿ. ಹೀಗಾಗಿ ಮುಂದಿನ ಬಾರಿ ಇಂತಹ ಕನಸು ಬಂದರೆ ಭಯಪಡಬೇಡಿ, ಶಾಂತವಾಗಿರ್ಲಿ, ನಿಮ್ಮ ಜೀವನವನ್ನು ಸರಿಪಡಿಸಿಕೊಳ್ಳಿ, ಅಷ್ಟೇ ಸಾಕು. ಈ ರೀತಿಯ ಇನ್ನಷ್ಟು ಆಸಕ್ತಿದಾಯಕ ವಿಷಯಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ನಲ್ಲಿ ತಿಳಿಸಿ. ಧನ್ಯವಾದಗಳು ಸ್ನೇಹಿತರೆ.